ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಸಿದ್ದರಾಮಯ್ಯನವರೇ, ನಮ್ಮ 3 ಸಮೀಕ್ಷೆಗಳಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕಗಳು ನಿಮಗೆ ಲಭಿಸಿದ್ದನ್ನು ನೀವು ನೋಡಿದಿರಿ. ನಿಮಗೆ ನಿರಾಸೆ ಆಗತ್ತೆ ಅಂತೇಳಿ ಎಲ್ಲಾದರೂ ಅನ್ನಿಸ್ತಾ ಇದೆಯಾ ಅಂತ? ನನಗೆ ನಿರಾಸೆ ಏನಾಗೋದಿಲ್ಲ. ನಾನು ಯಾವಾಗಲೂ ಆಪ್ಟಿಮಿಸ್ಟಿಕ್ ಆಗಿರ್ತೀನಿ, ಅದರಿಂದ ನಿರಾಸೆ ಆಗೋ ಪ್ರಶ್ನೆನೇ ಬರೋದಿಲ್ಲ. ಇಲ್ಲ ವಿಶ್ವೇಶ್ವರ ಭಟ್ರು ಕೇಳಿದಂಥ ಪ್ರಶ್ನೆ ಏನು ಅಂತಂದರೆ, ನಿಮಗೆ ಎಲ್ಲ ಜನಗಳನ್ನು ನಾವು ಏನು ಸಮೀಕ್ಷೆ ಮಾಡಿದ್ದೀವಿ ಅದರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ 20% ಜನಗಳು ಯಾರೂ ಕೂಡ ನಿಮ್ಮ ಲೆವೆಲಷ್ಟು ತಗೊಂಡಿಲ್ಲ ಮತಗಳನ್ನು. ಸೊ ಇಂಥ ಸಂದರ್ಭದಲ್ಲಿ ಜನರ ಅಭಿಲಾಷೆ ನಿಮ್ಮ ಕಡೆಗಿದ್ದರೂ ಕೂಡ ನಿಮ್ಮ ಹೈಕಮಾಂಡಿನ ವರ್ತನೆಯಿಂದಾಗಿ ಏನಾದರೂ ನಾಳೆ ನಿರಾಶೆ ಆಗಬಹುದಾ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಈಗ ಹೈಕಮಾಂಡ್ ತೀರ್ಮಾನನೇ ಏನು ಗೊತ್ತಿಲ್ವಲ್ಲ ನಮಗೆ. ಅದರಿಂದ ನಿರಾಸೆ ಅಥವಾ ನಾವು ಅದರಿಂದ ಖುಷಿ ಪಡೋದು ಯಾವುದು ಪ್ರಶ್ನೆ ಉದ್ಭವ ಆಗಲ್ಲ. ಈಗ ಜನಗಳು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥದ್ದಕ್ಕೆ ನಾನು ರಾಜ್ಯದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಸ್ ಸರ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಈಗ ಅಂತಿಮವಾಗಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟನ್ನು ಗೆಲ್ಲುತ್ತೆ ಅದರ ವಿವರಗಳನ್ನು ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮೊದಲು ಮೈಸೂರಿನಿಂದ ರಾಮದಾಸ್ ಇದ್ದಾರೆ. ರಾಮದಾಸ್ ಅವರೇ, ನೀವು ಎಲ್ಲದನ್ನು ಗಮನಿಸಿದ್ರಿ. ಸೊ ನಾವು ವೋಟ್ ಶೇರನ್ನು ತೋರಿಸಿದ್ವಿ, ಜೊತೆಗೆ ವಲಯವಾರು ಎಷ್ಟೆಷ್ಟು ಸೀಟ್ಗಳನ್ನು ಪಡಿಬಹುದು ಅಂತ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಮುಂದಿರೋದನ್ನು ನಾವು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ನಾನು ನಿಮ್ಮ ಕ್ಷೇತ್ರದ ವ್ಯಾಪ್ತಿ ಬರ್ತೀನಿ ಅಂದರೆ ಹಳೆಯ ಮೈಸೂರು ಪ್ರಾಂತ್ಯಕ್ಕೆ 70 ಕ್ಷೇತ್ರಗಳ ವ್ಯಾಪ್ತಿ ಬರ್ತವೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಚಿತ್ರದುರ್ಗ, ಇದೆಲ್ಲದನ್ನು ಸೇರಿ ನಾವು ಹಳೆಯ ಮೈಸೂರು ಪ್ರಾಂತ್ಯ ಅಂತ ಮಾಡಿರುವಂಥದ್ದು. ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಅದರ ಸ್ಥಿತಿಗತಿಗಳನ್ನು ನೋಡಿದ್ರೆ ನೀವು ಎಷ್ಟನ್ನು ಗೆಲ್ಲಬಹುದು ಅಂತ ನಾನು ಅದರ ಒಂದಷ್ಟು ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅಲ್ಲೂ ಕೂಡ ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅಂದರೆ BJP ಅಲ್ಲಿ ಹಿನ್ನಡೆಯನ್ನು ಅನುಭವಿಸೋದು ಖಚಿತ. 70 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 30ರಿಂದ 32, BJP 7ರಿಂದ 9 ಅನ್ನುವಂಥದ್ದು. ಒಪ್ತೀರಾ? ಸಹಜವಾಗಿ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಾತಿನಿಧ್ಯತೆ ಕಡಿಮೆ ಇತ್ತು. ನಮ್ಮ ಕೇಡರ್ ಬೇಸ್ನ ಆಧಾರದ ಮೇಲೇ ನಾವು ಚುನಾವಣೆಯನ್ನು ಎದುರಿಸುವಂಥ ಒಂದು ಸ್ಥಿತಿಗಳು. ಅದರ ಜೊತೆಯಲ್ಲಿ ಬಹಳ ಸ್ಪಷ್ಟವಾಗಿ ಈ ಪ್ರದೇಶದಲ್ಲಿ ಜಾತಿಯ ಆಧಾರದ ಮೇಲೆ ಬಹುತೇಕ ಚುನಾವಣೆಗಳಲ್ಲಿ ಹಿಂದಿನ ಸಂದರ್ಭಗಳಲ್ಲೂ ಕೂಡ ನೋಡಿದಾಗ ಇದೇ ರೀತಿಯಾದಂಥ ಒಂದು ವಾತಾವರಣಗಳನ್ನು ನಾವು ಕಂಡಿದ್ವಿ. ಸಹಜವಾಗಿ ಭಾರತೀಯ ಜನತಾ ಪಕ್ಷ ತನ್ನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮತದಾರರನ್ನ ಹೆಚ್ಚಿಸಿಕೊಂಡಿದ್ರೂ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷ, KJP ಮತ್ತು BSR ಈ ಪಕ್ಷಗಳಲ್ಲಿ ಸಹಜವಾಗಿ ಓಟನ್ನು ಒಡೆಯಿರುವಂಥ ವ್ಯವಸ್ಥೆಗಳನ್ನು ಕಂಡಂಥ ಸಂದರ್ಭದಲ್ಲಿ ತನ್ನ ಸ್ಥಾನಗಳನ್ನು ನಾವೇನನ್ನ ನಿರೀಕ್ಷೆ ಮಾಡ್ಕೊಂಡಿದ್ವಿ ಅದು ಬರೋಕ್ಕಾಗಲ್ಲ ಅನ್ನುವಂಥದ್ದಿದ್ರೂ ಕೂಡ ಕಳೆದ ಬಾರಿಗೆ ಹೋಲಿಕೆಯನ್ನು ಮಾಡಿಕೊಂಡಾಗ ನಮ್ಮ ಸ್ಥಾನಗಳನ್ನು ಹೆಚ್ಚಾಗಿ ಆಗುವಂಥ ವ್ಯವಸ್ಥೆಗಳಿದೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ಮತ್ತು ಜನತಾದಳದ ಮಧ್ಯದಲ್ಲಿ ಈ ಸಮೀಕ್ಷೆ ಏನೇ ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಏರುಪೇರಾಗುವಂಥ ವ್ಯವಸ್ಥೆಗಳನ್ನು ಕೂಡ ಕಾಣ್ತೇವೆ. ಈ ಪ್ರದೇಶದಲ್ಲಿ ಆಂಟಿ ಇನ್ಕಂಬೆನ್ಸಿ ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಆಯಾ ಪ್ರದೇಶದಲ್ಲಿರುವಂಥ ಶಾಸಕರುಗಳ ಮೇಲೂ ಕೂಡ ಆಂಟಿ ಇನ್ಕಂಬೆನ್ಸಿ ಇರುವಂಥ ವಾತಾವರಣಗಳನ್ನು ನಾವು ಕಾಣ್ತಾ ಇರುವಾಗ ಎಲ್ಲ ಅಲ್ಲಿ ಇಲ್ಲಿ ಏರುಪೇರುಗಳನ್ನು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಆಗುವಂಥ ಅವಕಾಶಗಳಿದೆ. ಯಾಕೆಂದರೆ ಈ ಪ್ರದೇಶದಲ್ಲಿರುವಂಥ ಜನ ಇಲ್ಲಿವರೆಗೆ ಕೊಟ್ಟಿರುವಂಥ ಒಂದು ಮತವನ್ನು ನೋಡಿದಾಗ ಆಯಾ ಪರಿಸ್ಥಿತಿಗೆ ತಕ್ಕ ರೀತಿಯಲ್ಲಿ ಪ್ರತಿಯೊಂದು ಚುನಾವಣೆಯನ್ನು ತೆಗೆದುಕೊಂಡು ಬಂದಾಗಲೂ ಕೂಡ ತನ್ನದೇ ಆದಂಥ ಒಂದು ಪ್ರಭುತ್ವತೆಯಲ್ಲೇ ಮತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ನಿರ್ಣಾಯಕವಾದಂಥ ಒಂದು ಫಲಿತಾಂಶ, ಆಶ್ಚರ್ಯಕರವಾದಂಥ ಫಲಿತಾಂಶಗಳು ಕೂಡ ಬರ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ರಾಮದಾಸ್, ಇಲ್ಲಿ ಹಳೆ ಮೈಸೂರು ಪ್ರಾಂತ ಅಂತ ಹೇಳಿ ಅವರು ರಂಗನಾಥ್ ಹೇಳಿದ್ರು. ಒಟ್ಟು 11 ಜಿಲ್ಲೆಗಳು ಬರುತ್ತೆ, 11 ಜಿಲ್ಲೆ ಮತ್ತು 70 ಕ್ಷೇತ್ರ. ಆದರೆ ನಮ್ಮ ಸಮೀಕ್ಷೆ ಪ್ರಕಾರ BJPಗೆ 7ರಿಂದ 9 ಸ್ಥಾನಗಳು ಬರಬಹುದು ಅಂಥೇಳಿ ನಾವು ಹೇಳ್ತಾ ಇದ್ದೇವೆ. ಅಂದರೆ ಕೆಲವು ಜಿಲ್ಲೆಗಳಲ್ಲಿ BJP ತನ್ನ ಏನು ಖಾತೆಯನ್ನೇ ತೆರಲಿಕ್ಕಿಲ್ಲ ಅಂತ ಏನು ಹೇಳ್ತೀರಾ? ಅಲ್ಲ, ಕಳೆದ ಬಾರಿ ಕೂಡ ನಾವು ಚಾಮರಾಜನಗರ ಜಿಲ್ಲೆ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ, ಈ ರೀತಿಯಾದಂಥ ಕೆಲವು ಜಿಲ್ಲೆಗಳಲ್ಲಿ ಖಾತೆಯನ್ನು ತೆಗೆಯಲಿಕ್ಕೆ ಆಗಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇತ್ತು. ಆನಂತರದಲ್ಲಿ ನಮ್ಮ ಆಸೆಗಳು ಕೂಡ ಸಹಜವಾಗಿ ಇಂಥ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಖಾತೆಯನ್ನು ತೆಗೆದು ಇಂಪ್ರೂವ್ಮೆಂಟನ್ನು ಮಾಡ್ಕೋತೇವೆ ಅನ್ನುವಂಥ ವಿಚಾರಗಳಿತ್ತು. ಆಗಲೇ ಹೇಳಿದಾಗೆ ಓಟಿನ ಡಿವಿಷನ್ನಿಂದ ನಮ್ಮ ಮತದಲ್ಲಿ ಜಾಸ್ತಿ ಆದರೂ ಕೂಡ ಕೆಲವು ಸ್ಥಾನಗಳನ್ನು ನಾವು ಕಳ್ಕೊಳ್ಳುವಂಥ ವ್ಯವಸ್ಥೆಗಳು ಬಂದಿರ್ಬೋದು. ಆದರೆ ಈ ಒಂದು ಪ್ರಾಂತ್ಯದಲ್ಲಿ ನಮಗೆ ಬಂದಂತಹ ಮತ ಎಷ್ಟಿದೆ ಅದಕ್ಕಿಂತ ಹೆಚ್ಚಿನ ಮತವನ್ನು ನಾವು ಪಡೆಯುವಂಥ ಎಲ್ಲ ಲಕ್ಷಣಗಳು ನಮ್ಮ ಮುಂದೆ ಇದೆ. ಹಾಗಾಗಿ ನಾನು ಹೇಳಿದ್ದು
ಈಗ ನಾವು ಏನು 7ರಿಂದ 9 ಸ್ಥಾನಗಳು ಅಂತ ಹೇಳ್ತಾ ಇದ್ದೀರಾ, ಇಲ್ಲ ಇದಕ್ಕೆ ನಾವು ಅಂದ್ಕೊಂಡಿರುವಂಥ ಸುಮಾರು 15ರಿಂದ 20 ಸ್ಥಾನಗಳನ್ನು ನಾವು ಇಲ್ಲಿ ತಗೋಬಹುದು ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಇದೆ. ಪ್ರಶಾಂತ್. ರಾಮದಾಸ್ ಅವರು, ನನಗೆ ನೀವು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಹೀಗಾಗಿ ನಿಮಗೆ ಈ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಇವತ್ತಿನ ಮತ ವಿಭಜನೆಯನ್ನು ಗಮನಿಸಿದ್ರೆ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥ ಒಟ್ಟು ಮತಗಳು ಮತ್ತು ನಿಮ್ಮ ಪಕ್ಷ ಮತ್ತು ನಿಮ್ಮ ಪಕ್ಷದ ಆಫ್ಶೂಟ್ಸ್ಗಳೇನಿವೆ KJP ಮತ್ತು BSR, ಇವೆರಡೂ ಪಕ್ಷಗಳ ಮತಗಳನ್ನು ಗಮನಿಸಿದ್ರೆ ನೀವು ಕಾಂಗ್ರೆಸ್ಗಿಂತ ಹೆಚ್ಚಾಗಿದ್ದೀರಿ ಅಂತಕ್ಕಂಥದ್ದು. ಇದನ್ನು ನೋಡಿದಾಗಾದರೂ ನಿಮ್ಗೆ ಅನಿಸುತ್ತಾ ನಾವು ಯಡಿಯೂರಪ್ಪನವರನ್ನು ಕೈ ಬಿಟ್ಟು ತಪ್ಪು ಮಾಡಿದ್ವಿ, 15 ವರ್ಷ ನಮ್ಮ ಪಕ್ಷ ರಾಜ್ಯದಲ್ಲಿ ಹಿಂದೆ ಹೋಯಿತು ಅಂತಕ್ಕಂಥದ್ದು ನಿಮ್ಗೆ ಅನಿಸುತ್ತಾ ಅಂತಕ್ಕಂಥದ್ದು? ಇಲ್ಲಿ ಪ್ರಶ್ನೆ ಇರುವಂತದ್ದು ಕೇವಲ ಚುನಾವಣೆಗಳು ಮುಗಿದಿವೆ, ಹೀಗಾಗಿ ನಾನು ಕಳೆದ 5 ವರ್ಷಗಳ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಮಾಡಿರುವಂತಹ ಸಾಧನೆಗೋಸ್ಕರವಾಗಿ ನಮ್ಮ ವೋಟ್ ಬ್ಯಾಂಕ್ 6% ಜಾಸ್ತಿ ಆಗಿದೆ ಅನ್ನೋದು ಸಕಾರಾತ್ಮಕವಾದಂತಹ ವಿಚಾರನೆ. ಆದರೆ ಬಹಳ ಮುಖ್ಯವಾಗಿ ಜನಸಾಮಾನ್ಯ ಬಯಸುವಂತಹ ವಿಚಾರಗಳೇನಿದೆ ಅದು ಎಲ್ಲೋ ಒಂದು ಕಡೆ ಸಮಾಜದ ಮಧ್ಯದಲ್ಲಿ ಜಾತೀಯ ವ್ಯವಸ್ಥೆಗಳಿಂದ ಹೊರಗಡೆ ಇರುವಂಥದ್ದು, ಅದರ ಜೊತೆನಲ್ಲೇ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಸೋಂಕನ್ನು ಹಚ್ಕೋಬಾರ್ದು ಅನ್ನುವಂಥ ವಿಚಾರಗಳೇನೇನಿದೆ, ಈ ವಿಚಾರಗಳು ತತ್ವದ ವಿಚಾರಗಳು ಇಲ್ಲಿದೆಯೇ ಹೊರತು ಕೇವಲ ಯಡಿಯೂರಪ್ಪನವ್ರನ್ನ ಪಕ್ಷದಿಂದ ತೆಗಿಬೇಕು ಅನ್ನುವಂಥ ಭಾವನೆ ಯಾರ್ದೂ ಅಲ್ಲ. ಹಾಗೆ ಯಡಿಯೂರಪ್ಪನವರು ಪಕ್ಷದಿಂದ ಹೊರಗೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೋಬೇಕಾದಂಥದ್ದೇ. ಆದರೆ ಯಾವ ಕಾರಣಕ್ಕೋಸ್ಕರವಾಗಿ, ಯಾವ ಇಚ್ಛೆಗೋಸ್ಕರವಾಗಿ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ನಾವು ಅವತ್ತಿಂದ ಅಧಿಕಾರದಲ್ಲಿ ಕೇವಲ 2 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಂತ ಸಂದರ್ಭದಲ್ಲೂ ಕೂಡ ತತ್ವ ಸಿದ್ಧಾಂತದ ಆಧಾರದ ಮೇಲೆ ದೇಶದಲ್ಲಿ ಮತ್ತೊಂದು ಬಾರಿಗೆ ಅಧಿಕಾರಕ್ಕೆ ಬರುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಹಾಗಾಗಿ ನಮ್ಮ ಜನಸಾಮಾನ್ಯನ ಭಾವನೆಗೆ ತಕ್ಕ ರೀತಿಯಲ್ಲೇ ನಮ್ಮ ನಿರ್ಣಯಗಳನ್ನು ಕೈಗೊಂಡೇ ಹೊರತು ಇದರಲ್ಲಿ ನಾವು ಇದನ್ನು ಬಿಟ್ಟಿದ್ದಕ್ಕೋಸ್ಕರವಾಗಿ ಹೀಗಾಯಿತು, ಇಲ್ಲ ಬಿಡದೆ ಹೋಗಿದ್ರೆ ನಾವು ಅಧಿಕಾರಕ್ಕೆ ಬಂದ್ಬಿಡ್ತಾ ಇದ್ವಿ, ಈ ರೀತಿಯಾದಂಥ ಭಾವನೆಗಳನ್ನು, ಈ ರೀತಿಯಾದಂಥ ಆಲೋಚನೆಯನ್ನು ಮಾಡುವಂಥದ್ದು ತಪ್ಪು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾವ ಪಕ್ಷಕ್ಕೆ ಎಷ್ಟು ಸೀಟು ತೋರಿಸ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.